ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮಹಾ ನಿರ್ಧಾರವೊಂದನ್ನ ಮಾಡಿದ್ದಾರೆ. ಇಡೀ ರಾಜ್ಯಕ್ಕೆ ಶಾಕಿಂಗ್ ನ್ಯೂಸ್ ಇದು ಅಂತ ನಿರ್ಧಾರವನ್ನ ಇದೀಗ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕೈಗೊಂಡಿದ್ದಾರೆ ಒಂದು ಬಿಗ್ ಡಿಸಿಷನ್. ಈ ನಿರ್ಧಾರವನ್ನ ಕೇಳಿದ್ರೆ ಇಡೀ ರಾಜ್ಯಕ್ಕೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ ಅಂತ ಮಹಾ ನಿರ್ಧಾರವನ್ನ ಇದೀಗ ಕುಮಾರಸ್ವಾಮಿ ಅವರು ಕೈಗೊಂಡಿದ್ದಾರೆ. ಹಾಗಾದ್ರೆ ಅಂತ ಶಾಕಿಂಗ್ ನ್ಯೂಸ್ ಏನು? ಸಿಎಂ ಕೈಗೊಂಡಿರುವಂತ ಆ ಮಹಾ ನಿರ್ಧಾರವೇನು? ಇಲ್ಲಿ ಕಳಂಕವೊಂದನ್ನ ತಪ್ಪಿಸಿಕೊಳ್ಳೋಕೆ ಮೆಗಾ ಪ್ಲಾನ್ ಅನ್ನ ಕುಮಾರಸ್ವಾಮಿ ಅವರು ಮಾಡಿರೋದು. ತನಗಿರೋ ಕಳಂಕದಿಂದ ದೂರವಾಗೋಕೆ ಚಿಂತನೆಯನ್ನ ಮಾಡಿ ಈ ನಿರ್ಧಾರಕ್ಕೆ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಯಾವ ಸಿಎಂ ಕೂಡ ಈ ಹಿಂದೆ ಇಂಥ ಧೈರ್ಯವನ್ನ ಮಾಡಿ ಇಂಥ ದಿಟ್ಟ ನಿರ್ಧಾರವನ್ನ ಕೈಗೊಂಡಿರಲಿಲ್ಲ. ಈವರೆಗೆ ಯಾವ ಸಿಎಂಗಳು ಕೂಡ ಮಾಡದ ಮಹಾ ಕೆಲಸವನ್ನ ಇದೀಗ ಕುಮಾರಸ್ವಾಮಿ ಅವರು ಮಾಡೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಸಿಎಂ ಎಚ್.ಡಿ.ಕೆ ಮಾಡಿರುವಂತ ಆ ಮಹಾ ನಿರ್ಧಾರವಾದ್ರೂ ಏನು? ಈ ಬಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಗಾದ್ರೆ ಸಿಎಂ ಮಾಡಿರೋ ನಿರ್ಧಾರವಾದ್ರೂ ಏನು? ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ. ಆಗಿಂದು ಹೇಳ್ತಾ ಇದ್ವಿ, ಈ ಹಿಂದೆ ಯಾವ ಸಿಎಂಗಳು ಕೂಡ ಇಂಥ ದಿಟ್ಟ ನಿರ್ಧಾರವನ್ನ ದಿಟ್ಟ ಹೆಜ್ಜೆಯನ್ನ ಇಟ್ಟಿರಲಿಲ್ಲ. ಈ ಬಗ್ಗೆ ಈಗ ಸಿಎಂ ಆಪ್ತ ಮೂಲಗಳಿಂದಲೇ ನ್ಯೂಸ್ 18 ಕನ್ನಡಕ್ಕೆ ಮಾಹಿತಿ ಸಿಕ್ಕಿರೋದು. ಹಾಗಾದ್ರೆ ಸಿಎಂ ಕುಮಾರಸ್ವಾಮಿ ಅವರು ಮಾಡಿರುವಂತ ಆ ನಿರ್ಧಾರವಾದ್ರೂ ಏನು? ಸಿಎಂ ಒಂದು ಮೆಗಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಮುಖಾಂತರವಾಗಿ ತಮ್ಮ ಮೇಲೆ ಈ ಹಿಂದಿನಿಂದ ಇದ್ದಂತ ಕಳಂಕವನ್ನ ದೂರ ಮಾಡೋದಕ್ಕೆ ಸಿಎಂ ನಿರ್ಧಾರವನ್ನ ಮಾಡಿಕೊಂಡು ಈ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಸಿಎಂ ಆಪ್ತ ಮೂಲಗಳಿಂದಲೇ ಈ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿರೋದು. ಇನ್ನು ಈ ನಿರ್ಧಾರ ನಿಜಕ್ಕೂ ಐತಿಹಾಸಿಕ. ಸಿಎಂ ನಿರ್ಧಾರ ಜಾರಿಗೆ ಬಂದ್ರೆ ಕರ್ನಾಟಕ ರಾಜ್ಯದ ಮಟ್ಟಿಗೆ ಒಂದು ಇತಿಹಾಸ ಅಂತೂ ಖಂಡಿತವಾಗ್ಲೂ ಸೃಷ್ಟಿಯಾಗುತ್ತೆ. ಐತಿಹಾಸಿಕ ನಿರ್ಧಾರ ಆದ್ರೂ ಏನು ಗೊತ್ತಾ? ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಸಿಎಂ ಆಪ್ತ ಮೂಲಗಳಿಂದಲೇ ಮಾಹಿತಿ ಸಿಕ್ಕಿರೋದು. ಅದು ಅಂತಿಂತ ನಿರ್ಧಾರ ಅಲ್ಲ. ಈ ನಿರ್ಧಾರವನ್ನ ಕೇಳಿದಾಗ ಇಡೀ ರಾಜ್ಯ ಒಂದು ಕ್ಷಣ ಶಾಕ್ಗೆ ಒಳಗಾಗುತ್ತೆ ಅಂತ ಐತಿಹಾಸಿಕ ನಿರ್ಧಾರವನ್ನ ಕುಮಾರಸ್ವಾಮಿ ಅವರು ಕೈಗೊಳ್ತಾ ಇದ್ದಾರೆ. ಹಾಗಾದ್ರೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿರುವಂತಹ ಮಹಾ ನಿರ್ಧಾರ ಏನು? ಆ ಬಗ್ಗೆ ಇವಾಗ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಸಿಎಂ ಮಾಡಿರೋ ಮಹಾ ನಿರ್ಧಾರ ಏನು ಅಂದ್ರೆ ಬೆಳಗಾವಿಯನ್ನ 2ನೇ ರಾಜಧಾನಿ ಮಾಡೋದಕ್ಕೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಈಗಾಗಲೇ ಈ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಕೂಡ ಸಿಎಂ ಮಾಡಿದ್ದಾರೆ. ಸಿಎಂ ಮಾಡಿರೋ ಮಹಾ ನಿರ್ಧಾರ ಏನು ಅಂದ್ರೆ ಬೆಳಗಾವಿಯನ್ನ 2ನೇ ರಾಜಧಾನಿ ಮಾಡೋದಕ್ಕೆ ಚಿಂತನೆಯನ್ನ ಮಾಡಿರೋದು. ಈಗಾಗಲೇ ಅಧಿಕಾರಿಗಳ ಜೊತೆಗೆ ಈ ಬಗ್ಗೆ ಸಿಎಂ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೀಗ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿರೋದು. ಸಿಎಂ ಚರ್ಚೆ ಬಗ್ಗೆ ನ್ಯೂಸ್ 18ಗೆ ಮಾಹಿತಿ ಕೂಡ ಸಿಕ್ಕಿದೆ. ಇದು ನ್ಯೂಸ್ 18ಗೆ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ. ಬೆಳಗಾವಿ 2ನೇ ರಾಜಧಾನಿ ಆಗೋದು ಬಹುತೇಕ ಕನ್ಫರ್ಮ್ ಅನ್ನೋ ಸುದ್ದಿ ಕೂಡ ಸಿಗ್ತಾ ಇದೆ. ಈ ಬಗ್ಗೆ ಅಧಿಕಾರಿಗಳ ಜೊತೆಗೆ ಕುಮಾರಸ್ವಾಮಿ ಅವರು ಮಾತುಕತೆಯನ್ನ ಮಾಡಿದ್ದಾರೆ. ಆದ್ರೆ ಘೋಷಣೆ ಬಗ್ಗೆ ಸಿಎಂ ಈಗ ಗಂಭೀರ ಚಿಂತನೆಯನ್ನ ಮಾಡ್ತಿದ್ದಾರೆ. ಬೆಳಗಾವಿಯನ್ನ 2ನೇ ರಾಜಧಾನಿಯಾಗಿ ಅಧಿಕೃತವಾಗಿ ಘೋಷಣೆ ಮಾಡೋ ಬಗ್ಗೆ ಇದೀಗ ಗಂಭೀರ ಚಿಂತನೆಯನ್ನ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ಸಿಎಂ ಆಪ್ತ ಮೂಲಗಳಿಂದಲೇ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿರೋದು. ಇನ್ನು ಬೆಳಗಾವಿ 2ನೇ ರಾಜಧಾನಿ ಬಗ್ಗೆ ಸಿಎಂ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕಿಚ್ಚು ಬೆಳಗಾವಿಯಿಂದಲೇ ಹಬ್ಬಿದ್ದು, ಅದರ ಜೊತೆಗೆ
ಕುಮಾರಸ್ವಾಮಿ ಅವರು ಕೂಡ ಪದೇ ಪದೇ ಅವ್ರ ಮೇಲೆ ಆರೋಪ ಕೇಳಿ ಬರ್ತಾ ಇದ್ದಿದ್ದು ಉತ್ತರ ಕರ್ನಾಟಕ ಭಾಗವನ್ನ ಒಂದಿಷ್ಟು ಜಿಲ್ಲೆಗಳನ್ನ ಅವರು ಕಡೆಗಣಿಸ್ತಾ ಇದ್ದಾರೆ ಅಂತ. ಸೊ ಇದೀಗ ಗಡಿ ವಿವಾದಕ್ಕೆ ತೆರೆ ಎಳೆಯೋದು, ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಆರೋಪದಿಂದ ಮುಕ್ತಿ ಹೊಂದೋದಕ್ಕಾಗಿ ಈ ನಿರ್ಧಾರಕ್ಕೆ ಇದೀಗ ಕುಮಾರಸ್ವಾಮಿ ಅವರು ಬಂದಿರೋದು. ಗಡಿ ವಿವಾದದ ಹೆಸರಲ್ಲಿ ಪದೇ ಪದೇ ಎಂಇಎಸ್ ಕಿರಿಕನ್ನ ಮಾಡ್ತಾನೆ ಇತ್ತು. ಈಗಾಗಲೇ ಸುವರ್ಣಸೌಧ ಕೂಡ ಬೆಳಗಾವಿಯಲ್ಲೇ ಇರೋದು. ಇನ್ನೇನು 10ನೇ ತಾರೀಕಿಂದ ಅಧಿವೇಶನ ಕೂಡ ಅಲ್ಲೇ ನಡೆಯುತ್ತೆ. ಪಕ್ಕದ ರಾಜ್ಯ ಮಹಾರಾಷ್ಟ್ರದಿಂದಲೂ ಕೂಡ ಪದೇ ಪದೇ ಖ್ಯಾತೆ ಇದ್ದೇ ಇದೆ. ಈ ಎಲ್ಲಾ ಕಾರಣಕ್ಕೆ ಬೆಳಗಾವಿಯನ್ನ 2ನೇ ರಾಜಧಾನಿ ಮಾಡಿಬಿಡೋಣ ಅಂತ ಈಗ ನಿರ್ಧಾರಕ್ಕೆ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲೇ ಈ ಬಗ್ಗೆ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಅಧಿಕಾರಿಗಳ ಜೊತೆಗೆ ಸಿಎಂ ಎಚ್ಡಿಕೆ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಅದು ಕೂಡ ರಹಸ್ಯವಾಗಿ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ಮಾಡಿ ಸಾಧಕ ಬಾಧಕಗಳ ಬಗ್ಗೆ ಮಾಹಿತಿಯನ್ನ ಕುಮಾರಸ್ವಾಮಿ ಅವರು ಸಂಗ್ರಹ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳಿಂದಲೂ ಕೂಡ ಒಂದಷ್ಟು ಒಪಿನಿಯನ್ ಅನ್ನ ಕುಮಾರಸ್ವಾಮಿ ಅವರು ಪಡ್ಕೊಂಡಿದ್ದಾರೆ. ಸಾಧಕ ಬಾಧಕ ಒಂದು ವೇಳೆ ಅಧಿಕೃತವಾಗಿ ಘೋಷಣೆ ಮಾಡಿದ್ರೆ ಮುಂದೆ ಏನೆಲ್ಲ ಆಗಬಹುದು ಅನ್ನೋ ಬಗ್ಗೆ ಕೂಡ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ. ಈ ಮುಖಾಂತರವಾಗಿ ಒಂದು ಮಹಾ ನಿರ್ಧಾರಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಬೆಳಗಾವಿ ಅಧಿವೇಶನದಲ್ಲೇ ಈ ಬಗ್ಗೆ ಘೋಷಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ವಿಧಾನಸಭೆ ಉಭಯ ಮಂಡಲದಲ್ಲೇ ಈ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡುವಂತ ಎಲ್ಲ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ನಿಜಕ್ಕೂ ಕೂಡ ಅಧಿಕೃತವಾಗಿ ಘೋಷಣೆ ಆದ್ರೆ ಬೆಳಗಾವಿ ನಮ್ಮ ರಾಜ್ಯದ 2ನೇ ರಾಜಧಾನಿ ಅಂತ ಸಿಎಂ ಕುಮಾರಸ್ವಾಮಿ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡ್ತಾರೆ. ಈ ಬಗ್ಗೆ ಯಾವ ರೀತಿಯೆಲ್ಲ ಚರ್ಚೆ ಆಗ್ತಿದೆ, ಯಾವಾಗ ಘೋಷಣೆ ಆಗ್ಬಹುದು ಪಟೇಲ್? ಶರ್ಮಿತಾ ಶೆಟ್ಟಿ, ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನು ಉತ್ತರ ಕರ್ನಾಟಕವನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳಿ ದೊಡ್ಡ ಮಟ್ಟದ ಒಂದು ವಿವಾದ ಕೇಳಿ ಬಂದಿತ್ತು. ಬಜೆಟ್ ನಲ್ಲಿ ಕೂಡ ಉತ್ತರ ಕರ್ನಾಟಕ ಭಾಗವನ್ನು ಕಡೆಗಣಿಸಲಾಗಿದೆ ಮತ್ತು ಆ ಭಾಗದ ಜನಪ್ರತಿನಿಧಿಗಳು ಕೂಡ ಈ ಸಂಬಂಧಪಟ್ಟ ಆರೋಪವನ್ನು ಮಾಡಿದ್ರು. ಕಳೆದ 2 ದಶಕಗಳು ಕೂಡ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಬೇಕೆಂಬ ಕೂಗು ಕೂಡ ಕೇಳಿ ಬಂದಿರುವಂತದ್ದು. ಶಿಕ್ಷಣ, ಕೈಗಾರಿಕೆ, ನೀರಾವರಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇರಿದಂತೆ ದಕ್ಷಿಣ ಕರ್ನಾಟಕದಷ್ಟು ಈ ಭಾಗ ಅಭಿವೃದ್ಧಿ ಆಗಿಲ್ಲ ಎಂಬುದು ಕೂಡ ಕಳೆದ 3 ದಶಕಗಳ ಗಂಭೀರ ಆರೋಪ ಶರ್ಮಿತಾ ಶೆಟ್ಟಿ. ಅಲ್ಲದೆ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನೇತೃತ್ವ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರವಂತೂ ಉತ್ತರ ಕರ್ನಾಟಕವನ್ನ ಬಜೆಟ್ ನಲ್ಲೂ ಕೂಡ ಕಡೆಗಣಿಸಲಾಗಿದೆ ಎಂಬ ಕೂಗು ಕೇಳಿ ಬಂದಿತ್ತು. ಜೊತೆಗೆ ಇದಕ್ಕೆ ಏನು ತುಪ್ಪವನ್ನು ಸುರಿದಂತವ್ರು, ಅಂದ್ರೆ ಈ ಒಂದು ಕಿಚ್ಚಿನ ಬೆಂಕಿಗೆ ತುಪ್ಪವನ್ನು ಸುರಿದವರು ಯಾರು ಅಲ್ಲ, ಬಿಜೆಪಿ ನಾಯಕರು ಮತ್ತು ಬೆಳಗಾವಿ ಮೂಲದ ನಾಯಕರಾಗಿರ್ತಕ್ಕಂಥ ಉಮೇಶ್ ಕತ್ತಿ ಸೇರಿದಂತೆ ಶ್ರೀರಾಮುಲು ಕೂಡ ಈ ಸಂಬಂಧಪಟ್ಟ ಅನೇಕ ಬಾರಿ ಉತ್ತರ ಕರ್ನಾಟಕದ ಕೂಗಿಗೆ ತುಪ್ಪ ಸುರುವ ಕೆಲಸವನ್ನು ಮಾಡಿದ್ರು. ಜೊತೆಗೆ ಅಲ್ಲಿನ ಆ ಭಾಗದ ಸಾಹಿತಿಗಳು, ಚಿಂತಕರು, ಕನ್ನಡ ಪರ ಸಂಘಟನೆಗಳು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಬೆಳಗಾವಿಯನ್ನು 2ನೇ ರಾಜಧಾನಿ ಮಾಡಬೇಕಂತ ಹೇಳಿ ಬೇಡಿಕೆಯನ್ನು ಕೂಡ ಮುಂದಿಟ್ಟಿದ್ರು. ಈ ಎಲ್ಲದರ ನಡುವೆ ಇನ್ನೊಂದು ಕಡೆ ಬೆಳಗಾವಿ ಜಿಲ್ಲೆಯ ಗಡಿ ವಿವಾದವನ್ನು ಕೂಡ ಮುಂದಿಟ್ಕೊಂಡು ಮಹಾರಾಷ್ಟ್ರ ಪದೇ ಪದೇ ಕರ್ನಾಟಕದ ಮೇಲೆ ಸವಾರಿ ಮಾಡ್ತಿರುವಂತದ್ದು. ಉಭಯ ರಾಜ್ಯಗಳ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮಹಾಜನ್ ಆಯೋಗ ವರದಿ ಕೂಡ ಅಂತಿಮ ಎಂದು ರಾಜ್ಯ ಸರ್ಕಾರ ಹೇಳ್ತಲೇ ಇದೆ. ಆದ್ರೆ ರಾಜಕೀಯ ಕಾರಣಕ್ಕೋಸ್ಕರ ಮಹಾರಾಷ್ಟ್ರ ಅಲ್ಲಿನ ಸ್ಥಳೀಯ ಸಂಸ್ಥೆಯ ಚುನಾವಣೆ ಬಂದಾಗ, ವಿಧಾನಸಭೆ ಚುನಾವಣೆ ಬಂದಾಗ ಎಂಇಎಸ್ ಮೂಲಕ ಈ ವಿವಾದವನ್ನ ಕೆಣಕುತ್ತಲೇ ಬಂದಿದೆ ಶರ್ಮಿತಾ ಶೆಟ್ಟಿ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು. ಜೊತೆಗೆ ಈ ಸರ್ಕಾರ, ಅದರಲ್ಲೂ ಕೂಡ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಉತ್ತರ ಕರ್ನಾಟಕದ ವಿರೋಧಿ, ಉತ್ತರ ಕರ್ನಾಟಕದ ಅಭಿವೃದ್ಧಿಯ ವಿರೋಧಿ, ಅಲ್ಲದೆ ಉತ್ತರ ಕರ್ನಾಟಕವನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿದೆ. ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಎಲ್ಲ ಆರೋಪಕ್ಕೆ ಸಂಬಂಧಪಟ್ಟಕ್ಕೆ ಮಾಸ್ಟರ್ ಸ್ಟ್ರೋಕ್ ನೀಡಲು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಗಂಭೀರ ಚಿಂತನೆ ನಡೆಸಿರುವುದು ಶರ್ಮಿತಾ ಶೆಟ್ಟಿ. ಈ ಸಂಬಂಧಪಟ್ಟಕ್ಕೆ 3 ಬಾರಿ ಪ್ರಮುಖ ಅಧಿಕಾರಿಗಳೊಂದಿಗೆ, ರಾಜ್ಯದ ಪ್ರಮುಖ ಐಎಎಸ್ ಅಧಿಕಾರಿಗಳೊಂದಿಗೆ ಬೆಳಗಾವಿ 2ನೇ ರಾಜಧಾನಿ ಘೋಷಣೆ ಸಂಬಂಧಪಟ್ಟಾಗೆ 3 ಬಾರಿ ಸಭೆಯನ್ನು ನಡೆಸಿದ್ದಾರೆ. ರಾಷ್ಟ್ರೀಯವಾಗಿ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳು 2ನೇ ರಾಜಧಾನಿ ಬಗ್ಗೆ ಎಲ್ಲ ರೀತಿಯ ಒಲವನ್ನು ತೋರಿಸಿದ್ದಾರೆ, ಒಮ್ಮತವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಶರ್ಮಿತಾ ಶೆಟ್ಟಿ, ಸಂವಿಧಾನದಲ್ಲಿ 2ನೇ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಕಾನೂನಿನ ಮಾನ್ಯತೆ ಇರುವುದಿಲ್ಲ. ಆದ್ರೆ ಒಂದು ನಗರವನ್ನ ರಾಜಧಾನಿ ಎಂದು ಘೋಷಣೆ ಮಾಡಿದ ಮೇಲೆ 2ನೇ ನಗರವನ್ನು ಪರಿಗಣಿಸಲು ಅವಕಾಶ ಕೂಡ ಇಲ್ಲ. ಆದ್ರೆ ಆಯಾ ರಾಜ್ಯ ಸರ್ಕಾರಕ್ಕೆ ತನಗಿರುವ ವಿಶೇಷ ಅಧಿಕಾರವನ್ನು ಬಳಸಿಕೊಂಡು 2ನೇ ರಾಜಧಾನಿಯನ್ನು ಘೋಷಣೆ ಮಾಡಬಹುದು. ಜೊತೆಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೂಡ ಕಲ್ಪಿಸಿಕೊಡುವಂತ ಅವಕಾಶ ಇರುವಂತದ್ದು. ಈಗಾಗಲೇ ನಾವು ನೋಡಬಹುದು, ಮಹಾರಾಷ್ಟ್ರದಲ್ಲಿ ಮುಂಬೈ ಅಲ್ಲಿನ ರಾಜಧಾನಿ ಆದ್ರೆ 2ನೇ ರಾಜಧಾನಿಯಾಗಿ ನಾಗ್ಪುರವನ್ನು ಘೋಷಣೆ ಮಾಡಿದ್ದಾರೆ. ಮುಂಬೈಗೆ ಏನೆಲ್ಲ ಸೌಕರ್ಯಗಳನ್ನು ಕಲ್ಪಿಸ್ತಿದ್ದಾರೆ, ಅದೇ ರೀತಿಯ ಸಕಲ ಸೌಕರ್ಯಗಳು ಕೂಡ ನಾಗಪುರದಲ್ಲಿ ಕೂಡ ಕಲ್ಪಿಸಿಕೊಡ್ತಿದ್ದಾರೆ. ಆ ಮುಖಾಂತರ ಉತ್ತರ ಕರ್ನಾಟಕದ ಕಿಚ್ಚಿಗೆ, ಅಂದ್ರೆ ಪ್ರತ್ಯೇಕ ರಾಜ್ಯದ ಕಿಚ್ಚಿಗೆ ಎಲ್ಲೊಂದ್ ಕಡೆ ಅದನ್ನ ತೆಗೆದು ಹಾಕಲು ಮತ್ತು ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂಬ ಒಂದು ಕುಮಾರಸ್ವಾಮಿ ಅವರ ಮೇಲೆ ನೇರ ಆರೋಪ ಬಂದಿರುವಂತದ್ದು. ಮತ್ತು ಜೊತೆಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಬೆಳಗಾವಿನ 2ನೇ ರಾಜಧಾನಿ ಮಾಡೋ ಮುಖಾಂತರ ಮಹಾರಾಷ್ಟ್ರಕ್ಕೂ ಕೂಡ ಪಾಠವನ್ನು ಕಲಿಸಿದಂತಾಗುತ್ತೆ. ಗಡಿ ವಿವಾದಕ್ಕೆ ಎಲ್ಲೊಂದ್ ಕಡೆ ಮುಕ್ತಿಯನ್ನು ಕೊಟ್ಟಂತಾಗುತ್ತೆ. ಎಂಇಎಸ್ ನ ಪುಂಡಾಟಿಕೆಯನ್ನು ಕಡಿವಾಣ ಹಾಕಿದಂತಾಗುತ್ತೆ. ಈ ಎಲ್ಲ ಕಾರಣದಿಂದ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಒಂದು ಗಂಭೀರ ಚಿಂತನೆ
ಚಿಂತನೆಯನ್ನ ನಡೆಸಿರುವಂತದ್ದು. ಅಲ್ಲದೆ ಈ ಸಂಬಂಧಪಟ್ಟಕ್ಕೆ ಬೆಳಗಾವಿ ಅಧಿವೇಶನದಲ್ಲೇ ಶರ್ಮಿಳಾ ಶೆಟ್ಟಿ ಈ ಬೆಳಗಾವಿಯನ್ನು 2ನೇ ರಾಜಧಾನಿಯಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ, ಸಂಭವ ಇದೆ ಅಂತ ಅಧಿಕಾರಿಕ ಮೂಲಗಳು ಕೂಡ ನ್ಯೂಸ್ 18 ಕನ್ನಡಕ್ಕೆ ತಿಳಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಬೆಳಗಾವಿಯಲ್ಲಿ ಇದೀಗ ಅಧಿವೇಶನ ಆರಂಭವಾಗ್ತಿರುವಂತದ್ದು. ಹಾಗಾಗಿ ಉಭಯ ಮಂಡಲಗಳ ಅಂದ್ರೆ ವಿಧಾನಸಭೆ ಉಭಯ ಮಂಡಲಗಳ ಅಧಿವೇಶನದಲ್ಲೇ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಘೋಷಣೆಯನ್ನ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಇದು ಐತಿಹಾಸಿಕ ನಿರ್ಧಾರ ಮತ್ತು ಐತಿಹಾಸಿಕ ಘೋಷಣೆ ಅಂತ ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಈಗಾಗಲೇ ದಕ್ಷಿಣ ಕರ್ನಾಟಕ ಹೆಚ್ಚು ಅಭಿವೃದ್ಧಿಗೊಂಡಿದೆ, ಆದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿಗೊಂಡಿಲ್ಲ ಎಂಬ ಆರೋಪ ಕೂಡ ಮುಕ್ತಿಯಾದಂಗ ಆಗುತ್ತೆ. ಆದ್ರೆ ಅದೇ ರೀತಿ ಉತ್ತರ ಕರ್ನಾಟಕದ ಭಾಗದ ಜನರ ಪಾಲಿಗೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೀರೋ ಆಗ್ತಾರೆ ಶರ್ಮಿಳಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ.